ಮಗ ಮಗ ನಮ್ದು ಮಗ ಸೆಮಿಫೈನಲ್ಸ್ ಕೊನೆಗೂ ನಮ್ಮದು ಮಗ ಅಫಿಷಿಯಲಿ ಕ್ವಾಲಿಫೈ ಆಗಿದೆ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ಸ್ಗೆ. ಲಾಸ್ಟ್ ಮ್ಯಾಚೇ ಒಂಥರ ಅಫಿಷಿಯಲಿ ಕ್ವಾಲಿಫೈ ಆಗಿತ್ತು, ಬಟ್ ಇವಾಗ ಸೀಲ್ ಹೊಡೆದು ಸ್ಟ್ಯಾಂಪ್ ಹೊಡೆದ್ಬಿಟ್ಟು 3-3 ವಿಕ್ಟ್ರಿ ಆಗಿಬಿಟ್ಟು ಹೆಂಗೆ ಸೌತ್ ಆಫ್ರಿಕಾದವ್ರು ಕ್ವಾಲಿಫೈ ಆದರೂ ಅದೇ ರೀತಿ ದಿಲ್ದಾರಾಗೆ ಕ್ವಾಲಿಫೈ ಆಗಿದ್ದೀವಿ. ಯಾವುದೇ ಅಡ್ಡಿ ಆತಂಕ ಏನಿಲ್ಲದಂಗೆ ಕ್ವಾಲಿಫೈ ಆಗಿದ್ದೀವಿ. ನಾಳಿನ ಮ್ಯಾಚ್ ಏನಿದೆ ಇದು ಎಡ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡ್ತಾ ಇರುತ್ತೆ ಗುರು. ಒಂದು ಸ್ಲಾಟಿಗೆ ಇವಾಗ ಕಿತ್ತಾಡ್ತಿರೋದು ಬಾಂಗ್ಲಾದೇಶ ಕೂಡ ಇನ್ನು ರೇಸಲ್ಲಿದೆ. ಬಾಂಗ್ಲಾದೇಶ ಔಟ್ ಆಫ್ ದ ಟೂರ್ನಮೆಂಟಲ್ಲಿ ಆಗಿಲ್ಲ. ಬಾಂಗ್ಲಾದೇಶ ಒಂದು ಮ್ಯಾಚ್ನ ಗೆದ್ದಿಲ್ಲ ಅಂದ್ರೂ ಕೂಡ ನಾಳೆ ಮ್ಯಾಚ್ ಅಂದರೆ ಯೂಜ್ ಮಾರ್ಜಿನಲ್ಲಿ ಗೆದ್ಬಿಡ್ತು ಅಂದರೆ ಒಂದು 150 ಮಾರ್ಜಿನಲ್ಲಿ ಗೆದ್ಬಿಡ್ತು ಅಂದರೆ ಬಾಂಗ್ಲಾದೇಶ ಅವರೇ ಕ್ವಾಲಿಫೈ ಆಗಿ ಹೋಗ್ಬಿಡ್ತಾರೆ. ಆ ಥರ ಸಿನಾರಿಯೋ ಕೂಡ ಬಂದರೂ ಬರ್ಬೋದು. ಇವಾಗ ಒಂದು ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಗುವಂಥ ಸಿನಾರಿಯೋ ಬಂದು ಕೂತ್ಕೊಂಡೈತಲ್ಲ ಗುರು ಇಲ್ಲಿ ಆಸ್ಟ್ರೇಲಿಯಾಗೆ. ಅವನಜ್ಜಿ ಪಿಂಡ ಇವತ್ತಿನ ಮ್ಯಾಚ್ ಹಾಳಾಗಿ ಹೋಗ್ಲಿ ಬಿಟ್ಟಾಕಿ, ಇಲ್ಲಿ ಕ್ವಾಲಿಫಿಕೇಶನ್ ಸಿನಾರಿಯೋ ನೋಡಿ ಯಾವ ಥರ ಇದೆ ಅಂತ. ನಾಳೆ ಮ್ಯಾಚ್ ಏನಾದರೂ ಅಫ್ಘಾನಿಸ್ತಾನ ಬೆಳಬೆಳಗಿನ ಸೋತ್ರು ಅಂತಂದರೆ ಬಾಂಗ್ಲಾದೇಶ ಮೇಲೆ ಒಂದೇ ಒಂದು ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗಿ ಹೋಗ್ಬಿಡ್ತಾರೆ. ಇಲ್ಲಿ 2 ಮ್ಯಾಚ್ನಾಗ ಗೆದ್ರೂ ಕೂಡ ಕ್ವಾಲಿಫೈ ಆಗೋದು ಕಷ್ಟ ಅನ್ನೋ ಥರ ಸಿನಾರಿಯೋ. ಗ್ರೂಪ್ 2 ನೋಡಿ, ಗ್ರೂಪ್ ಬಿ ಯಾವ ಥರ ಇದೆ ಅಂತ, ಯಾವ ಥರ ಆಯಿತು ಅಂತ. 2 ಮ್ಯಾಚ್ ಗೆದ್ರೂ ಕೂಡ ಕ್ವಾಲಿಫೈ ಆಗೋದು ಕಷ್ಟ ಅನ್ನೋ ಥರ ಸಿನಾರಿಯೋ ಬಂದಿತ್ತು. ಸೌತ್ ಆಫ್ರಿಕಾ ಎಕ್ಸಿಟ್ ಆಗಿಬಿಡ್ಬೋದು ಅನ್ನೋ ಥರ ಸಿನಾರಿಯೋ ಇತ್ತು. ಬಟ್ ಇಲ್ಲಿ ನೋಡಿ ಒಂದೇ ಒಂದು ಮ್ಯಾಚ್ನಾಗ ಇದೊಂಥರ ನಸೀಬ್ ಅಂತ ಹೇಳಬೇಕು ಗುರು. ಯಾಕಂದರೆ ಎಲ್ಲರೂ ಕೂಡ ಒಂದೇ ನಿಂತ್ಕೊಂತು ಅಂದರೆ ಈ ಥರ ಆಗಲೇಬೇಕು. ಅಫ್ಘಾನಿಸ್ತಾನ ನಾಳೆ ಗೆಲ್ಲೇಬೇಕು ಕ್ವಾಲಿಫೈ ಆಗೋದಕ್ಕೆ. ನೆಟ್ ರನ್ ರೇಟು, ಬದನೆಕಾಯಿ ರೇಟು ಇದೆಲ್ಲ ಏನೋ ಮ್ಯಾಟ್ರ್ ಆಗೋದೇ ಇಲ್ಲ. ಅಫ್ಘಾನಿಸ್ತಾನ ಗೆಲ್ತು ಅಂದರೆ ಆರಾಮಾಗಿ ಶಿಸ್ತಾಗಿ ಕ್ವಾಲಿಫೈ ಆಗಿಬಿಡ್ತಾರೆ. ಆಸ್ಟ್ರೇಲಿಯಾ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ. ಅಫ್ಘಾನಿಸ್ತಾನಿಗೆ ನೋಡಿ ಗುರು ಎಂಥ ಒಂದು ಇದಿದೆ ಅಂತ ಕ್ವಾಲಿಫೈ ಆಗೋದಕ್ಕೆ. ಅಜ್ಜಿ ಕ್ವಾಲಿಫೈ ಆಯಿತು ಅಂದರೆ ಇಂಡಿಯಾ ಅಫ್ಘಾನಿಸ್ತಾನ ಗ್ರೂಪ್ ಎ ಇಂದ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕಾದು ನೋಡೋಣ ಅದು ಏನಾಗುತ್ತೆ ಅಂತ. ಒಟ್ಟಲ್ಲಿ ಕಂಪ್ಯಾರಿಟಿವ್ಲಿ ಈಸಿ ಆಗೋಗ್ಬಿಡುತ್ತೆ ಅಂತ ಹೇಳಬೇಕು. ಸೌತ್ ಆಫ್ರಿಕಾಗೆ ಈಸಿ ಆಗೋಗ್ಬಿಡುತ್ತೆ ಸೆಮಿಫೈನಲ್ಲಿ ಹೊಡೆಯೋದಕ್ಕೆ. ನೋಡೋಣ ಅದು ಏನಾಗುತ್ತೆ ಅಂತ. ಇವಾಗ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಕ್ಕೆ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಸ್ ಗೆದ್ದವರು ಅವರನ್ನೇ ಆಸ್ಟ್ರೇಲಿಯಾದವರು. ನಾವು ಇಲ್ಲಮ್ಮ ಬೌಲಿಂಗ್ ಮಾಡ್ತೀವಿ ಅಂತ ಬಂದರು. ಇವತ್ತು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ರಿಪೋರ್ಟ್ಸ್ ಎಲ್ಲ ಹಾಗೆ ಬಂದಿತ್ತು, ಸ್ಟ್ಯಾಟ್ಸು ಕೂಡ ಅದೇ ಥರ ಇತ್ತು. ಟಾಸ್ ಗೆದ್ದರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ ಅಂತ. ಬಟ್ ಇಲ್ಲಮ್ಮ ನಾವು ಬೌಲಿಂಗ್ ಮಾಡ್ತೀವಿ, ಇಂಡಿಯಾನ ಬ್ಯಾಟಿಂಗ್ ಆಗ್ತೀವಿ ಅಂತ ಬಂದರು. ಬ್ಯಾಟಿಂಗ್ ಆಡಿದ್ರು ನಮ್ಮ ಟೀಮ್ ಇಂಡಿಯಾ. 205 ರನ್ ಬರೋಬ್ಬರಿ ಹುಚ್ಚಿನಾಗಿ ಹೊಡೆದಂಗೆ ಇಟ್ಟಾಡ್ಸ್ಕೊಂಡು ವಾಂಚಿದ್ರು. ರೋಹಿತ್ ಶರ್ಮಾ ಸ್ಟಾರ್ಟಿಂಗ್ ಫ್ರಮ್ ದ ಪವರ್ ಪ್ಲೇ ಫುಲ್ ಟಾಲ್ ತೊಗೊಂಡ್ಬಿಟ್ರು ಗುರು. ಮಿಚೆಲ್ ಸ್ಟಾರ್ಕಿಗೆ ಹೆಂಗೆ ವಾಂಚಿ ಹಿಡ್ಕೊಂಡು ಒಂದೇ ಓವರಲ್ಲಿ 4 6 1 4 ಅವನ ಅಜ್ಜಿ ನಾಯಿ ಹೊಡೆದಂಗೆ ಹೋದ್ರು ಮಿಚೆಲ್ ಸ್ಟಾರ್ಕಿಗೆ. ಬಟ್ ಅದಾದ್ಮೇಲೆ ಕಂಬ್ಯಾಕ್ ಮಾಡಿದ್ರು ಮಿಚೆಲ್ ಸ್ಟಾರ್ಕ್. ಅವರೇ ಅವ್ರ ವಿಕೆಟ್ನ ಎತ್ತಿದ್ರು ಯಾರ ಕರ ಹಾಕ್ಬಿಟ್ಟು. ಆದ್ರೂ ಇವತ್ತು ಸೆಂಚುರಿ ಮಿಸ್ ಆಗೋಗ್ಬಿಡ್ತು ರೋಹಿತ್ ಶರ್ಮಾ. ಅದಂಗೆ ಸಿಕ್ಕಾಪಟ್ಟೆ ಹೈಟ್ ಆಗ್ತಿದೆ. ಒನ್ ಆಫ್ ದ ಫಾಸ್ಟೆಸ್ಟ್ ಸೆಂಚುರಿ ಆಗಿರೋದು ಇವತ್ತಿರೋ ಹೊಡೆದಿತ್ತು ಅಂತಂದರೆ. ಮೋಸ್ಟ್ ನಂಬರ್ ಆಫ್ ಬೌಂಡ್ರೀಸ್ ಹೊಡೆದಿದ್ದಾರೆ ಇವತ್ತು ರೋಹಿತ್ ಶರ್ಮಾ ವರ್ಲ್ಡ್ ಕಪ್ಸಲ್ಲಿ. 8 6 7 4 8 6 ಗುರು. ಮಿಚೆಲ್ ಸ್ಟಾರ್ಕ್ 1 ಓವರ್ಲೇ ಇಟ್ಟಾಡಿಸ್ಬಿಟ್ರು. ಆಮೇಲೆ ಇವ್ರು ಮಾರ್ಕಸ್ ಸ್ಟೋನಿಸ್ ಬರೋ ನಾಯಿಗೆ ಹೊಡ್ಸ್ಕೊಂಡಿದ್ದೀವಿ. ಇವತ್ತು 56 ರನ್ ಹೊಡಿಸ್ಕೊಂಡಿದ್ದಾರೆ. ಇವತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಲಿ ಆಗಿದ್ದಾರೆ. ಜಾಶ್ ಹೇಸಲ್ವುಡ್ಡು ಸಖತ್ತಾಗಿ ಬೌಲಿಂಗ್ನ ಮಾಡಿದ್ರು. 14 ರನ್ 15 ರನ್ ಕೊಟ್ಟಿದ್ರು ಅಷ್ಟೇ. ಬೌಲಿಂಗ್ನ ಸಖತ್ತಾಗಿ ಬೌಲಿಂಗ್ ಹಾಕಿದ್ದಾರೆ. ಎಕನಾಮಿಕಲ್ ಸ್ಪೆಲ್ನ ಮಾಡಿದರೆ ಅವ್ರೊಬ್ಬರನ್ನ ಬಿಡ್ತಾನೆ ಎಲ್ಲ ಆಲ್ಮೋಸ್ಟ್ ಎಲ್ಲ ತತ್ಕಿಸ್ಕೊಂಡಿರೋನೆ, ಚಚ್ಚಿಸ್ಕೊಂಡಿರೋನೆ, ವಾಂಚಿಸ್ಕೊಂಡಿರೋನೆ. ಜಾಶ್ ಹೇಸಲ್ವುಡ್ ವಿರಾಟ್ ಕೊಹ್ಲಿ ಅವ್ರನ್ನ ಎತ್ತಿದ್ದು ನಿಜವಾಗ ಲಿಟ್ರಲಿ ವಿರಾಟ್ ಕೊಹ್ಲಿ ಒಂದು ಫ್ಲಾಪ್ಸ್ ಲಿಟ್ರಲಿ ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಯಾಕಂದರೆ ಈ ಸ್ಟ್ಯಾಟ್ಸ್ ಅಲ್ಲ ವಿರಾಟ್ ಕೊಹ್ಲಿದು. ಲಾಸ್ಟ್ ಮ್ಯಾಚ್ ಏನೋ ಒಂದು ಸ್ವಲ್ಪ ರನ್ ಬಂತು ಅಂತ ಅಂದ್ಕೊಂಡಿವಿ. ಬಟ್ ಮತ್ತೆ ಡಕ್ಔಟ್ ಆಗಿದ್ದು ಲಿಟ್ರಲಿ ಗೋಲ್ಡನ್ ಡಕ್ ಆಗಿಲ್ಲ ಈ ಮ್ಯಾಚು. ಇನ್ಫ್ಯಾಕ್ಟ್ ಡಕ್ಔಟ್ ಆಗೋದು ವಿರಾಟ್ ಕೊಹ್ಲಿ 2ನೇ ಸಲ ಈ ಒಂದು ಟೂರ್ನಮೆಂಟಲ್ಲಿ ಡಕ್ ಆಗ್ತಾ ಇರೋದು. ಸೊ ಲಿಟ್ರಲಿ ಒಂಥರ ಬೇಜಾರಾಗುತ್ತೆ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ನೋಡೋದಕ್ಕೆ. ಬಟ್ ಇರಲಿ, ಅದಾದಮೇಲೆ ಬಂದರು ರಿಷಬ್ ಪಂತ್ ಅವರು ಇನ್ನೇನು ಒಂದು ಸ್ವಲ್ಪ ಆಕ್ಸಿಟ್ರೇಟ್ ಮಾಡಬೇಕು. ಅವರು ಕೂಡ ಔಟ್ ಆದರು. ಸೂರ್ಯಕುಮಾರ್ ಯಾದವ್ ಅಲ್ಲಿಂದ ಎಲ್ಲರಿಂದ ಕೂಡ ರನ್ಸ್ ಬಂತು ಅಂತ ಹೇಳಬೇಕು. ಒಂಥರ ಮೇಜರ್ ಚಂಕ್ ಆಫ್ ರನ್ಸ್. ಸೂರ್ಯಕುಮಾರ್ ಯಾದವ್ ಸಖತ್ತಾಗಿ ಹಾಕೊಂಡು ಚೆಚ್ಚರು ಬಂದವರೇನೆ. ಅವರು ಔಟ್ ಆಗ್ತಾ ಇದ್ದಂಗೆನೇ ಅವ್ರ ಜೊತೆ ಕಾಂಟ್ರಿಬ್ಯೂಷನ್ ಬಿಟ್ಟು ಮಾಡಿ ಶಿವಮ್ ದುಬೆ ಆಗಿರ್ಬೋದು, ಜೊತೆಗೆ ಇವರು ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಇಬ್ಬರಿಂದನೂ ಕೂಡ ಮಸ್ತಾಗೆ ಪಾರ್ಟ್ನರ್ಶಿಪ್ ಬಂದಿದ್ದು. ಒಂಥರ ಕಾಂಟ್ರಿಬ್ಯೂಷನ್ ಬಂದಿದ್ದು. 27 ರನ್ನು 28 ರನ್ನು ಜೊತೆಗೆ 32 ರನ್ನು ಅಲ್ಲಿ ಸೂರ್ಯಕುಮಾರ್ ಯಾದವ್ ಹೊಡೆದಿದ್ದು. ಸೊ ಆಲ್ ಓವರ್ ನೋಡ್ತು ಅಂದರೆ ಒಂಥರ ಬೊಂಬಾಟ್ ಪ್ರದರ್ಶನ ಅಂತ ಹೇಳಬೇಕು ಟೀಮ್ ಇಂಡಿಯಾ ಬ್ಯಾಟಿಂಗ್ ಯೂನಿಟ್ ಇಂದ. ಎಸ್ಪೆಷಲಿ ರೋಹಿತ್ ಶರ್ಮಾ. ಯಾಕಂದರೆ ಟೌನ್ ಸೆಟ್ ಮಾಡಿದ್ದೇನೆ ರೋಹಿತ್ ಶರ್ಮಾ ಅಲ್ಲಿ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ಒಂಥರ ಆಫ್ ಕಲರ್ ಮಾಡಾಕ್ಬಿಟ್ರು ಇವತ್ತು ಆಸ್ಟ್ರೇಲಿಯಾದವ್ರನ್ನ. ಸೆಂಚುರಿ ಬರಬೇಕಾಗಿದ್ರು, ಮಜಾ ಇರೋದು ಸೆಂಚುರಿ. ಅವನ ಅಜ್ಜಿ ಹಾಕು ರುಬ್ಬೇಕಿತ್ತು ಆಸ್ಟ್ರೇಲಿಯಾಗೆ. ಬಂದಿತ್ತು ಆಲ್ಮೋಸ್ಟ್ ಸೆಂಚುರಿ. ಬಟ್ ಆದರೂ ಏನು ಮಾಡ್ತಾರೆ ಮಿಚೆಲ್ ಸ್ಟಾರ್ಕ್ ಅವರು ಪಾಪ ಕ್ರೆಡಿಟ್ ಕೊಡಬೇಕು. ನಾಯಿ ಓಡಿಸ್ಕೊಂಡಿರೋದು ಮಾತ್ರ ಹೇಳ್ತಿಯಲ್ಲ ಗುರು. ಪಾಪ ಯಾರು ಕರ್ ಹಾಕ್ಬಿಟ್ಟು ಅಷ್ಟು ಕಷ್ಟಪಟ್ಟು ವಿಕೆಟ್ ಇದ್ದರೆ ಅದು ಹೇಳಿದ್ರು ಅಂತ. ಸೊ ಏನೇ ಎತ್ತರು ಬಿಡಿ ವಿಕೆಟ್ ಆದರೂ 40+ ರನ್ ಹೊಡಿಸ್ಕೊಂಡಿದ್ರೆ. ಮಾರ್ಕಸ್ ಸ್ಟೋನಿಸ್ 2 ವಿಕೆಟ್ ಇದ್ದಿದ್ದು ಕೂಡ 56 ರನ್ ಹೊಡಿಸ್ಕೊಂಡಿದ್ದಾರೆ. ನಾಯಿ ಓಡಿಸ್ಕೊಂಡಿದ್ದಾರೆ. ಪ್ಯಾಟ್ ಕಮಿನ್ಸ್ ಕೂಡ ನಾಯಿ ಹೊಡಿಸ್ಕೊಂಡಿದ್ದಾರೆ. ಸೊ ಅದೇ ಜಾಶ್ ಹೇಸಲ್ವುಡ್ ಮಾತ್ರ ಎಕನಾಮಿಕಲ್ ಸ್ಪೆಲ್ಲ ಮಾಡಿರೋದು. ಸೊ ಇದನ್ನು ಚೇಸ್ ಮಾಡೋದಕ್ಕೆ ಅಂತ ಬಂದ್ರಮ್ಮ ಆಸ್ಟ್ರೇಲಿಯಾದವರು.
ಟ್ರಾವಸ್ ಹೆಡ್ ಇವತ್ತು ಹೇಳಿದ್ದೆ ಪ್ರೀ ಶೋಲೇನೆ, ಅವ್ರ ಅಜ್ಜಿ ಇವತ್ತು ಯಾರ ಒಂದು ಗತಿ ಕಾಣಿಸ್ತಾರೆ ಇವರು ಅಂತ, ನಿಂತ್ಕೊಂತಾರೆ ಆಡ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿ ನೋಡಿ ಯಾರ ಮೇಲೂ ಆಡಲ್ಲ ಟ್ರಾವಸ್ ಹೆಡ್. ಇಂಡಿಯಾ ಅಂತ ಬಂದಾಗ ವರ್ಲ್ಡ್ ಕಪ್ ಅಲ್ಲಿ ಆಡಿದ್ರಲ್ಲ ಫೈನಲ್ಸಲ್ಲಿ, ಅದೇ ರೀತಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು. ಬಟ್ ಅಲ್ಲಿ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಯಾವ ರೀತಿ ಗ್ಲೆನ್ ಮ್ಯಾಕ್ಸ್ವೆಲ್ ಅಲ್ಲಿ ಕನ್ವರ್ಟ್ ಮಾಡಿದ್ರು, ಇಲ್ಲಿ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ ಅಫ್ಘಾನಿಸ್ತಾನದ ಮೇಲೆ. ಅದೇ ರೀತಿ ಇವರು ಅಷ್ಟೇ, ಅಲ್ಲಿ ಕನ್ವರ್ಟ್ ಮಾಡಿದ್ರು, ಇಲ್ಲಿ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ನಿಂತ್ಕೊಂಡಿದ್ರು ಬಟ್ ಕಡೆಯವರೆಗೂ ನಿಂತ್ಕೊಳಕ್ಕಾಗಲಿಲ್ಲ. ಜಸ್ಪ್ರೀತ್ ಬುಮ್ರಾ ಒಂದು ವಿಕೆಟ್ ಎತ್ತುತ್ತಾ ಇದ್ದಂಗೆ 16ನೇ ಓವರಲ್ಲಿ ಅಲ್ಲಿ ಎಲ್ಲ ಟರ್ನ್ ಆಫ್ ಇವೆಂಟ್ ಆಗೋಗ್ಬಿಡ್ತು. ಟ್ರಾವಸ್ ಹೆಡ್ ಮೇಲೆ ಇದ್ದಿದ್ದಲ್ಲಿ ಹೋಪ್ಸು, ಹೆಡ್ ಇರೋವರೆಗೂ ಮ್ಯಾಚ್ ಜೀವಂತ ಇದ್ದಾಗ ಇವರು ಹೆಡ್ ಇರೋವರೆಗೂ ಇದೆ ತಲೆ ಇದೆ ಇವ್ರದ್ದು ಇನ್ನೂ ಆಸ್ಟ್ರೇಲಿಯಾದವ್ರದ್ದು ಅಂತ. ಹೆಡ್ ಎಗರ್ಕೊಂಡು ಹೋಗಿ ತಲೆ ಕತ್ತರಿಸ್ಕೊಂಡು ಹೋಗ್ತಾ ಇದ್ದಂಗೆ ಇವ್ರದ್ದು ಮುಗೀತು ಕತೆ. ಅಧ್ಯಾಯ ಚಾಪ್ಟರ್ ಕ್ಲೋಸು, ಕೇಳ್ಕತ್ತಮ್ ನಾಟಕ ಬಂದು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ರಿ ಅನ್ನೋ ಥರ ಇತ್ತು ಮ್ಯಾಚು. ಲಿಟ್ರಲಿ ಅವ್ರೊಬ್ಬರೇ ಗುರು ನಿಂತ್ಕೊಂಡಿದ್ದು. ಎಲ್ಲ ಬಂದವರಲ್ಲ, ಡೇವಿಡ್ ವಾರ್ನರು ಇನಿಷಿಯಲೇನೆ ಔಟ್ ಆಗೋದು, ಎಂಥ ಕ್ಯಾಚ್ ಹಿಡಿದು ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ ಕ್ರೆಡಿಟ್ ಕೊಡಬೇಕು. ಎಲ್ಲರೂ ಕೂಡ ಇವತ್ತು ಮಸ್ತ್ ಬೌಲಿಂಗ್ನ ಮಾಡಿದರೆ. ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಇವತ್ತು ಏನಂತ ಹೆವಿ ವಿಕೆಟ್ಸ್ಗಳೇನು ಬೀಳಿಲ್ಲ ಹಾರ್ದಿಕ್ ಪಾಂಡ್ಯಗೆ. ಎಲ್ಲ ಮ್ಯಾಚು ಬೀಳೋ ಥರ ವಿಕೆಟ್ಸ್ಗಳೇನು ಬೀಳಿಲ್ಲ. ಬಟ್ ಆದ್ರೂ ಮಗ ಕುಲ್ದೀಪ್ ಯಾದವ್ 2 ಕ್ರೂಷಿಯಲ್ ವಿಕೆಟ್ನ ಎತ್ತಿದ್ದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಜೊತೆಗೆ ಮಿಚೆಲ್ ಮಾರ್ಷ್ದು ಸೆಟ್ ಮಾಡಿರೋ ಮಿಚೆಲ್ ಮಾರ್ಷ್ ಮತ್ತು ಟ್ರಾವಿಸ್ ಹೆಡ್ ಇಬ್ಬರು ಹಂಗೆ ಹಾಕೊಂಡು ಗ್ರಿಪ್ಪಾಗಿ ಕಚ್ಕೊಂಡ್ಬಿಟ್ಟಿದ್ರು. ಹಂಗೆ ಪಾರ್ಟ್ನರ್ಶಿಪ್ ಹೆವಿ ಬಿಲ್ಡ್ ಆಗ್ತಾ ಇತ್ತು. ಮಿಚೆಲ್ ಮಾರ್ಷ್ ಅವರು ಪಾಪ ಅನ್ಯಾಯವಾಗಿ ಔಟ್ ಆದ್ರು ಅಂತ ಹೇಳಬೇಕು. ಎಕ್ಸಲೆಂಟ್ ಕ್ಯಾಚ್, ಎಂಥ ಕ್ಯಾಚ್ ಗುರು ಹಿಡಿದಿದ್ದು. ಅಕ್ಷರ್ ಪಟೇಲ್ ಬೌಂಡ್ರಿಲ್ಲ 1 ಹ್ಯಾಂಡ್ ಜಂಪು, ಲಿಟ್ರಲಿ ಕ್ಯಾಚ್ ಆತ ಟೂರ್ನಮೆಂಟ್ ಅಂತ ಹೇಳಬೇಕು. ಆ ಥರ ಕ್ಯಾಚ್ನ ಹಿಡಿದಿದ್ದು. ಅವ್ರಿಗೆ ಒಂಥರ ಶಾಕಾಗಿ ಹೋಗ್ಬಿಟ್ಟಿದ್ರೆ ಕ್ಯಾಚ್ನ ಹಿಡಿದ್ಬಿಟ್ಟು, ಏನು ಗುರು ಹಿಂಗೆಲ್ಲ ಕ್ಯಾಚ್ ಹಿಡಿತೀನಿ ನಾನು ಅಂತ. ಒಂಥರ AB ಡಿ ವಿಲಿಯರ್ಸ್ ಅವ್ರು ಕ್ಯಾಚ್ ಹಿಡಿದಿರಲ್ಲ ಬೌಂಡ್ರಿನಲ್ಲಿ RCB ಇದ್ದಾಗ, ಆ ಥರ ಒಂದು ಕ್ಯಾಚ್ನ ಹಿಡಿದಿದ್ದು. ಲಿಟ್ರಲಿ ಗುರು ಜಸ್ಟ್ ಅನ್ಬಿಲಿಯಬಲ್ ಕ್ಯಾಚ್ ಅಂತ ಹೇಳಬೇಕು. ಇವತ್ತು ಕ್ಯಾಚಿಂಗೇ ಇವತ್ತು ಇಂಡಿಯಾಗೆ ಮ್ಯಾಚ್ನ ತೊಗೊಂಬಂದು ವಾಪಸ್ ಕೊಟ್ಟಿರೋದು. ಯಾಕಂದರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅಂತ ಕ್ಯಾಚ್ನ ಹಿಡಿದು ಅವರು ಒಂಥರ ಫಂಬಲ್ ಆಗೋಗ್ಬಿಟ್ಟಿತ್ತು. ಆ ಕ್ಯಾಚ್ನ ಎತ್ತಾಕೊಂಡಿದ್ದು ಮಾರ್ಕಸ್ ಸ್ಟೋಯ್ನಿಸ್ ಅವರ ಕ್ಯಾಚು. ಎಂಥ ಟರ್ನ್ ಆಫ್ ಇವೆಂಟ್ ಮಾಡೋರು ಮಾರ್ಕಸ್ ಸ್ಟೋಯ್ನಿಸ್ ಅವರು ಇದ್ದಿತ್ತು. ನಾವು ಉಲ್ಟಾ 3 ಕಂಡೆಲ್ಲ ಹೊಡೆಯೋಕೆ ಹೋಗಿದ್ರು. ಆ ಕ್ಯಾಚ್ ಆಗಿರ್ಬೋದು, ಜೊತೆಗೆ ಕುಲ್ದೀಪ್ ಯಾದವ್ ಹಿಡಿದಂಥ ಕ್ಯಾಚ್ ಆಗಿರ್ಬೋದು, ಡೈವಿಂಗ್ ಎಫರ್ಟ್ ಹಾಕ್ಬಿಟ್ಟು. ಸೊ ಇವತ್ತು ಕ್ಯಾಚಿಂಗ್ ಅಂತೂ ಆ್ಯಕ್ಚುಲಿ ಎಕ್ಸಲೆಂಟ್ ಆಗಿತ್ತು ನಮ್ಮ ಟೀಮ್ ಇಂಡಿಯಾದು. ಅದರಿಂದಲೇ ಇವತ್ತು ಮ್ಯಾಚ್ನ ಗೆಲ್ಲೋದಕ್ಕಾಗಿದ್ದು. ಬೌಲಿಂಗು ಚೆನ್ನಾಗಿತ್ತು, ಕ್ಯಾಚಿಂಗು ಚೆನ್ನಾಗಿತ್ತು, ಬ್ಯಾಟಿಂಗ್ ಅಂತೂ ಅದ್ದೂರಿ ಆಗಿತ್ತು. ಇಲ್ಲಿ ಆಸ್ಟ್ರೇಲಿಯಾದವರು ಹೆಡ್ನ ಕಳ್ಕೊಂಡು ತಲೆ ಸವರ್ಕೊಂಡು ಮಕ ಸವರ್ಕೊಂಡು ಎಲ್ಲ ಸವರ್ಕೊಂಡು ಹೋದ್ರು ಅಷ್ಟೇ. ಏನಿತ್ತು ಈ ಮ್ಯಾಚಲ್ಲಿ ಏನೂ ಇರಲಿಲ್ಲ. ಜಸ್ಪ್ರೀತ್ ಬುಮ್ರಾ ಅವ್ರು ಬಂದ್ಬಿಟ್ಟು ಅಲ್ಲಿ ಹೆಡ್ ವಿಕೆಟ್ ಎತ್ತಿದ್ರು 16ನೇ ಓವರಲ್ಲಿ. ಅಲ್ಲೇ ಮುಗಿದೋಯ್ತು ಮ್ಯಾಚು. ಕತೆ ಕೇಳ್ಕತ್ತಮ್ ನಾಟಕ ಚಾಪ್ಟರ್ ಗಿಪ್ಟರ್ ಎಲ್ಲ ಕ್ಲೋಸು. ಹಾಗೆ ಅದೇ ಹೇಳೋದಲ್ಲ, ಶೆಟ್ರ್ ಹಾಕೊಂಡು ಹೋಗ್ರಿ ಅಂದಂಗಿತ್ತು ಆಸ್ಟ್ರೇಲಿಯಾಗೆ. ಇವಾಗ ನಾಳಿನ ಮ್ಯಾಚ್ ಏನಿದೆ ಅದು ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿದೆ. ಏನಾಗುತ್ತೆ ಅಂತ. ಇಂಡಿಯಾ ಕ್ವಾಲಿಫೈಡು. ಈ ಕಡೆ 1 ಸ್ಥಾನಕ್ಕೆ 3 ಟೀಮ್ ಕಿತ್ತಾಡ್ತಾ ಇದ್ದಾರೆ. ಬಟ್ 2 ಟೀಮು ತುಂಬ ಫೇವ್ರೇಟ್ ಆಗಿರೋದು ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ ಗೆದ್ರೆ ಸಾಕು, ಆರಾಮಾಗಿ ಕ್ವಾಲಿಫೈ ಆಗಿಬಿಡ್ತಾರೆ. ಸೊ ಗೆದ್ಬಿಟ್ಟು ಕ್ವಾಲಿಫೈ ಆದರೆ ಅಫ್ಘಾನಿಸ್ತಾನ ನಾನು ಖುಷಿಯಾಗಿರ್ತೀನಿ. ಯಾಕೆಂತಂದರೆ 1 ಮ್ಯಾಚ್ ಗೆದ್ದು ಕ್ವಾಲಿಫೈ ಆಗೋದಕ್ಕಿಂತ 2 ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆದರೆ ಬೆಟರ್ ಆಗಿರುತ್ತೆ ನನ್ನ ಪ್ರಕಾರ. 1 ಮ್ಯಾಚ್ 3 ಮ್ಯಾಚಲ್ಲಿ 2 ಮ್ಯಾಚ್ ಸೋತ್ಬಿಟ್ಟು ಅದು ಸೂಪರ್ 8 ಅಂತ ಒಂದು ಇದರಲ್ಲಿ 2 ಮ್ಯಾಚ್ ಸೋತ್ಬಿಟ್ಟು ಕ್ವಾಲಿಫೈ ಆಗಿಬಿಟ್ರು ಅಂದರೆ ಇದಕ್ಕೆ ಅರ್ಥನೇ ಇರೋದಿಲ್ಲ ಒಂಥರ. ಸೊ ನೋಡೋಣ ಏನಾಗುತ್ತೆ ಅಂತ. ಅರ್ಥ ಇರೋದಿಲ್ಲ ಅಂತಂದರೆ ಪಾಯಿಂಟ್ಸ್ ಟೇಬಲ್ ಕೇಳಬೇಕಲ್ಲ. ಯಾಕಂದರೆ ಪಾಯಿಂಟ್ಸ್ ಟೇಬಲ್ ಆ ಥರ ಬಂದ್ಬಿಟ್ಟು ಕೂತ್ಕೊಂಡಿದೆ. ನಾವೇನೂ ಮಾಡೋಕ್ಕಾಗಲ್ಲ, ಪಾಯಿಂಟ್ಸ್ ಟೇಬಲೇ ಡಿಸೈಡ್ ಮಾಡುತ್ತೆ. ನೋಡೋಣ ಅದೇನಾಗುತ್ತೆ ನಾಳಿನ ಮ್ಯಾಚ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.